ಬೀಗ್ರೆ, ಈ ಮನೇಲಿ ಗರ್ಭಿಣಿಯಾಗಿರೋ ಹೆಣ್ಮಗಳಿದ್ದಾಳೆ. ಆ ಹೊಟ್ಟೆಲಿರೋ ಮಗುಗೆ ಏನಾದ್ರೂ ಆದ್ರೆ ನಮ್ಗೆ ವಂಶದ ಕುಡಿನೇ ಇಲ್ದಂಗ್ ಆಗೋಗುತ್ತೆ. ನೀವು ಭಯ ಪಡ್ಬೇಡಿ, ಹಿಂದೆ ನಾವು ಯಾವಾಗ್ಲೂ ಇರ್ತೀವಿ. ನಮ್ ರಾಜಿ ಮಾಡ್ತಾ ಇರೋ ಕೆಲ್ಸಗಳಿಂದ ನಿಮ್ಗೇನಾದ್ರೂ ತೊಂದರೆ ಆಗ್ತಿದೆ ಅಂತ ಅನಿಸ್ತಿದ್ರೆ ಏನ್ ಮಾಡ್ಬೇಕು ಹೇಳಿ, ಅದನ್ನೇ ಅವಳ ಕೈಲಿ ಮಾಡ್ಸಿದ್ರಾಯ್ತು. ಅವಳು ಖಂಡಿತ ಮಾಡ್ತಾಳೆ. ನಮ್ಮ ಮಗಳಿಂದಾಗಿ ನೀವ್ ಯಾವ ರೀತಿ ನೋವನ್ನು ಅನುಭವಿಸೋದು ಬೇಡ. ನಾವು ಒಬ್ಬ ಸ್ವಾಮೀಜಿನ ಕರ್ಸಿ ಮನೆಗೆ ಹಿಡಿದಿರೋ ದುಷ್ಟಶಕ್ತಿನ ದೂರ ಮಾಡಿಸ್ಬೇಕು ಅನ್ಕೊಂಡಿದೀವಿ. ಹಾಗೆ ರಾಜಲಕ್ಷ್ಮಿಗೆ ಸೌಭಾಗ್ಯವತಿ ಪೂಜೆ ಮಾಡಿಸ್ಬೇಕು ಅನ್ಕೊಂಡಿದೀವಿ. ಹಾಗ್ ಮಾಡಿದ್ರೆ ನೀವು ಧೈರ್ಯದಿಂದ ಇರ್ತೀರಾ ಅಂದ್ರೆ ಹಾಗೆ ಮಾಡಿ. ಅಪ್ಪ, ನಾವು ಮಾಡಿಸ್ಬೇಕು ಅನ್ಕೊಂಡಿದೀವಿ, ಆದ್ರೆ ರಾಜಲಕ್ಷ್ಮಿ ಒಪ್ಕೋತಿಲ್ಲ. ಮುತ್ತೈದೆ ಪೂಜೆ ತಾನೆ, ನಮ್ ರಾಜಿ ಯಾಕೆ ಒಪ್ಕೊಳ್ಳಲ್ಲ ಹೇಳಿ? ಅಮ್ಮ, ಅದಕ್ಕೆ ಒಪ್ಕೊಂಡ್ರೆ ನನಗ್ ದೆವ್ವ ಹಿಡ್ದಿದೆ ಅಂತ ನಾನು ಒಪ್ಕೊಂಡ್ ಹಾಗಾಗತ್ತಲ್ಲ. ಅದಕ್ಕೆ ನಾನ್ ಕೂಡ ಒಪ್ಕೊಳ್ಳಲ್ಲ. ಇನ್ನು ಈ ಮೂಢನಂಬಿಕೆ ಎಲ್ಲ ಯಾಕೆ? ಅವಳು ಓದ್ಕೊಂಡಿದ್ದಾಳೆ, ಸೈನ್ಸ್ ನ ನಂಬ್ತಾಳೆ. ಏಯ್, ನೀವು ಸೈನ್ಸ್ ನ ನಂಬ್ತಿರೋ ಇನ್ನೇನೋ ನಂಬ್ತಿರೋ ನನಗ್ ಬೇಕಾಗಿಲ್ಲ. ನಮ್ಗೂ ನಮ್ ನಂಬಿಕೆ ಇರುತ್ತಲ್ವಾ? ಇಲ್ಲಿ ನೋಡಿ ಬೀಗ್ರೆ, ನಿಮ್ ಕೈಲಾದ್ರೆ ನಿಮ್ ಮಗಳನ್ನ ಒಪ್ಸಿ, ಇಲ್ಲ ಅಂದ್ರೆ ನಿಮ್ ಮಗಳನ್ನ ನಿಮ್ ಮನೆಗ್ ನೀವು ಕರ್ಕೊಂಡು ಹೋಗಿ. ಈಗ್ಲೇ ಏನಾದ್ರೂ ಒಂದ್ ನಿರ್ಧಾರ ಮಾಡಿ. ಈ ಭಯದಲ್ಲೇ ನಾವು ಬದುಕೋಕ್ಕಾಗೋದಿಲ್ಲ. ಅಪ್ಪ, ನನ್ನನ್ನ ನಂಬಿ ಅಪ್ಪ. ಇಷ್ಟರಲ್ಲಿ ಸಮಸ್ಯೆಗೆಲ್ಲ ಪರಿಹಾರ ಸಿಕ್ಬಿಡುತ್ತೆ. ನೋಡಮ್ಮ, ನೀನು ನನ್ನ ಮಗಳು. ಚಿಕ್ಕಂದಿನಿಂದ ನೀನ್ ಏನು ಅಂತ ನನಗೆ ಗೊತ್ತು. ನೀನ್ ಏನ್ ಹೇಳಿದ್ರು ನಾನು ನಂಬ್ತೀನಿ. ಯಾಕೆಂದ್ರೆ ನಿನ್ ಮೇಲೆ ನನಗೆ ನಂಬಿಕೆ ಇದೆ. ಆದ್ರೆ ಇಲ್ಲಿ ಹಾಗಲ್ವಲ್ಲ. ಕೆಲವು ಕಡೆ ನಮಗಿಷ್ಟ ಆದ್ರೂ ಆಗದೆ ಇದ್ರು ಅವ್ರ ನಂಬಿಕೆಗಳಿಗೆ, ಅವ್ರ ಪದ್ಧತಿಗಳಿಗೆ ನಾವು ತಲೆಬಾಗಿ ನಿಲ್ಬೇಕಾಗತ್ತೆ. ನಾವು ಈಗ ರಾಜಿ ಮಾಡ್ಕೊಳ್ಳೇಬೇಕಮ್ಮ. ಎದುರಿಗೆ ನಿಂತಿರೋದು ನಿನ್ ಗಂಡ. ನೀನು ಪೂಜೆ ಮಾಡಬೇಕು ಅಂತ ಹೇಳ್ತಿರೋದು ತಾಯಿ ಸ್ಥಾನದಲ್ಲಿ ನಿಂತಿರೋ ನಿಮ್ಮತ್ತೆ. ನೀನು ಒಳ್ಳೇದಕ್ಕೆ ಹೇಳ್ತಾ ಇರೋದಲ್ವಾ?